ಶುಭೋದಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗಿದ್ದೀರಿ ಎಲ್ಲರೂ? ನೋಡ್ರಿ, ನಾವಂತೂ ಆರಾಮಾಗಿದ್ದೀವಿ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಅಡುಗೆ ಮನೆಯಿಂದ ನಾನು ಲಾಗ್ ಸ್ಟಾರ್ಟ್ ಮಾಡೀನಿ. ಕಾಕಾರ ಎದ್ದು ಕೂತಾರ ನೋಡ್ರಿ ಹೊರಗಡೆ. ಚಹಾ ಕುಡಿದ್ರಿ ಈಗ. ಯಾಕೋ ಇವತ್ತು ಆರಾಮನ ಸ್ವಲ್ಪ ಸುಸ್ತು ಅನ್ಸಾಕತ್ತೈತಿ ಅಂಥೇಳಿ ಅದನ್ನು ಮಾತಾಡ್ಕೋತ ಕೂತಿದ್ವಿ ನಾವು. ಮತ್ತು ಮಂಜುಳಾ ಅವರು ಸ್ವಲ್ಪ ಬಾಗಲ್ದಾಗಿಂದೆಲ್ಲ ಕಸ ತೆಗಿಯಾಕತ್ತಿದ್ರು. ಅವರು ಕೂಡ ಮಾತಾಡ್ತಾನೆ ಕೆಲಸ ಮಾಡಾಕತ್ತಿದ್ರು. ನಮ್ಮ ಕಾವೇರಿ ಒಳಗಿನ ಕಸ ತೆಗಿತಾಳೆ, ಅದಕ್ಕೆ ಬಾಗಿಲ ಹಾಕ್ಯಾಳ ನೋಡ್ರಿ. ನಾನಿಲ್ಲೇ ಜೀರಿಗೆ ನೀರು ತೊಗೊಂಡು ಬಂದು ಕುಂತೆ. ಕಾಕಾಗೂ ಚಹಾ ತೊಗೊಂಡು ಬಂದೆ. ಅವರು ಚಹಾ ಕುಡಿದ್ರೆ ನಾನು ಅದ ಹೇಳ್ತಾ ಇದ್ದೆ, ಹುಷಾರಿಲ್ಲ ಅನ್ಸಕತ್ರೆ ಯಾಕೆ ಹೋಗ್ತೀಪ್ಪ, ರೆಸ್ಟ್ ಮಾಡು, ಆರೋಗ್ಯನ ಮುಖ್ಯ ಅಂತ ಹೇಳಿ. ಸೊ ಇಲ್ವಾ, ನಾನು ಹೋಗಬೇಕು, ನನಗೆ ಮನೆಯಾಗಿರೋಕೆ ಆಗಂಗಿಲ್ಲ ಅಂದರು. ಎಷ್ಟು ಚಂದ ಹೋದ್ರತ ನೋಡವು. ಸ್ನೇಹಿತರೆ, ಮನೆ ಮುಂದ್ಗಡೆ ನೋಡ್ರಿ ಈ ಸಿನ್ರಿ, ಹಾಗೇನ ಪಕ್ಷಿಗಳು ಎಷ್ಟು ಚೆನ್ನಾಗಿ ಕೂಗಾಕತ್ತಿದ್ವು ಅಂದ್ರೆ ಒಬ್ರಿಗೊಬ್ರು ಮಾತಾಡೋ ರೀತಿ ಇತ್ತು. ಈ ಕಡೆ ಪಕ್ಷಿ ಕೂಗಿದ್ರೆ ಆ ಕಡೆ ಪಕ್ಷಿ ಸುಮ್ಮಾಗಕತ್ತಿದ್ವು, ಆ ಕಡೆ ಪಕ್ಷಿ ಕೂಗಿದ್ರೆ ಈ ಕಡೆ ಪಕ್ಷಿ ಸುಮ್ಮಾಗಕತ್ತಿದ್ವು. ಅವ್ರವರೇ ಮಾತಾಡ್ತಾ ಇದ್ದಾರೇನೋ ಅಂತ ಅನ್ಸಕತ್ತಿತ್ತು ನಮ್ಗೆ. ಕೇಳೋಕಷ್ಟ ಸುಮಧುರ ಅನಿಸಿತ್ತು. ಖುಷಿ ಆಯಿತು ಬೆಳಗ್ಗೆ ಈ ಥರ ವಾತಾವರಣ ಸಿಕ್ಕಿದ್ದು. ಈಗ ಒಳಗಡೆ ಬಂದೆ, ನಾನು ರೈಸ್ ಮಾಡೀನಿ ಬಿಸಿದು. ಕಾವೇರಿ ಸ್ನಾನಕ್ಕೆ ಹೋಗಾಳ, ಡ್ಯೂಟಿಗೆ ಹೋಗ್ಬೇಕಲ್ರಿ, ಹಿಂಗಾಗಿ ಇಲ್ಲೇ ಅನ್ನ ಮಾಡೀನಿ. ಆಕಿಗೆ ಒಂಚೂರು ಟಿಫನಿಗೆ ಫ್ರೈಡ್ ರೈಸ್ ಮಾಡಿದ್ರತ್ತ ಹೇಳಿ. ಇಲ್ಲೇನೈತಿ ಗಜ್ರಿ, ಕ್ಯಾಪ್ಸಿಕಮ್ ಮತ್ತು ಉಳ್ಳಾಗಡ್ಡಿ ಇದಿಷ್ಟು ಹೆಚ್ಕೊಂಡ್ಬಿಡ್ತೀನಿ. ಹೆಚ್ಕೊಂಡು ಇದು ಫ್ರೈಡ್ ರೈಸ್ ಮಸಾಲ ಐತ್ರಿ, ಹಂಗೂ ಮಾಡ್ಬೋದು. ಬಟ್ ನಮ್ಮ ಕಾವುಗೆ ಇದನ್ನು ಹಾಕಿ ಮಾಡಿದ್ರೆ ಇಷ್ಟಪಡ್ತಾಳೆ ಆಕಿ, ಹೀಗಾಗಿ ಇದು ಫ್ರೈಡ್ ರೈಸ್ ಮಸಾಲ ಹಾಕಿ ಆಕಿಗೆ ಟಿಫನಿಗೆ ಮಾಡ್ತೀನಿ ಫ್ರೈಡ್ ರೈಸನ್ನು. ಬರ್ರಿ ಮಾಡೋಣ. ನಾಷ್ಟಕ್ಕೆ ಒಂಚೂರು ಅವಲಕ್ಕಿ ಮಾಡ್ಬೇಕು ಅಂದ್ಕೊಂಡೇನೆ ಸಿಂಪಲ್ಲಾಗಿ. ನಿನ್ನೆ ದೋಸೆ ಮಾಡಿದ್ದೆ, ಏನಂದ್ರೆ ಸೌತೆಕಾಯಿ ದೋಸೆ ಮಾಡಿದ್ದೆ. ಇವತ್ತೇನೈತಿ ಅವಲಕ್ಕಿ ಮಾಡೋಣ ಅಂತ. ಬರ್ರಿ ಸ್ನೇಹಿತರೆ, ಇವನ್ನ ಒಂದಿಷ್ಟು ಹೆಚ್ಕೊಂಡ್ಬಿಡ್ತೇನೆ ಪಟ್ನ. ಎಲ್ಲ ತರಕಾರಿ ಹೆಚ್ಚಿದೆ. ಹೀಗೇನೈತಿ ಫ್ರೈಡ್ ರೈಸ್ ಮಾಡೋಣ ನೋಡ್ರಿ. ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ನೋಡಿರಿ, ಕ್ಯಾಪ್ಸಿಕಮ್, ಕ್ಯಾರೆಟ್ ಮತ್ತು ಉಳ್ಳಾಗಡ್ಡಿ, ಒಂದೆರಡು ಹಸಿಮೆಣ್ಸಿನ್ಕಾಯನ್ನ ಸೆಳೀನಿ. ಈಗ ಹಾಕೊಂಡು ನೋಡ್ರಿ ಉಳ್ಳಾಗಡ್ಡಿನ. ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ, ಆಪ್ಷನಲ್ ಇದೆ, ಬಟ್ ಹಾಕಿದ ಟೇಸ್ಟ್ ಚೆನ್ನಾಗಿರ್ತೈತಿ. ಇಲ್ಲಾಂದ್ರೆ ಶುಂಠಿ ಬೆಳ್ಳುಳ್ಳಿನ ಸಣ್ಣಗೆ ಹೆಚ್ಚಿ ಕೂಡ ಹಾಕ್ಬೋದು. ಸ್ವಲ್ಪ ಹಸಿ ವಾಸನೆ ಹೋಗೋ ಮಟ್ಟ ಫ್ರೈ ಮಾಡ್ತೀನಿ. ತೀರಾ ಮೆತ್ತಗಾಗಬಾರ್ದು ಉಳ್ಳಾಗಡ್ಡಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಉಳ್ಳಾಗಡ್ಡಿದ ಹಸಿ ವಾಸನೆ ಹೋಗೋ ಮಟ್ಟ ಸ್ವಲ್ಪ ಬಾಡಿಸ್ಕೊಂಡು ಈಗ ಇದಕ್ಕೆ ಕ್ಯಾರೆಟ್ ಹಾಕ್ಕೊಳ್ತೀನಿ. ನಿಮ್ಗೆ ಗೊತ್ತಾನೆ ಐತಿ, ಫ್ರೈಡ್ ರೈಸ್ ಆಗಿರ್ಬೋದು, ಇಲ್ಲ ಅಂದ್ರೆ ನ್ಯೂಡಲ್ಸ್ ಆಗಿರ್ಬೋದು, ಇದ್ರೊಳಗೆಲ್ಲ ಸ್ವಲ್ಪ ಏನೈತಿಲ್ಲ ತರಕಾರಿ ಕ್ರಂಚಿನೇ ಇರಬೇಕು. ಅತಿ ಮೆತ್ತಗಾದರೆ ಟೇಸ್ಟ್ ಇರೋಂಗಿಲ್ಲ. ಈಗ ಹಸಿಮೆಣಸಿನ್ಕಾಯಿ ಮತ್ತು ಕ್ಯಾಪ್ಸಿಕಮ್ ಹಾಕೊಂಡ್ಬಿಡೋಣ. ಈ ತರಕಾರಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳೋಣ.
ಯಾಕಂದ್ರೆ ನಾವು ರೈಸಿಗೂ ಉಪ್ಪು ಹಾಕಿ ಮಾಡಿರ್ತೀವಿ ಮತ್ತು ಫ್ರೈಡ್ ರೈಸದ್ದು ಏನು ಮಸಾಲ ಐತಲ್ಲ ಅದರೊಳಗೂ ಉಪ್ಪು ಇರ್ತೈತಿ. ಸೊ ಇವಕ್ಕೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಂಡೆ ನಾನು. ಅಂದರೆ ಇವು ತರಕಾರಿ ತಿನ್ನೋ ಸಪ್ಪೆ ಹತ್ತಬಾರ್ದಲ್ಲ, ಹೀಗಾಗಿ ಆಯ್ತು. ಈಗ ಇದಕ್ಕೆ 10 ರೂಪಾಯಿದು ಒಂದು ಫ್ರೈಡ್ ರೈಸ್ ಮಸಾಲ ನೋಡ್ರಿ, ಇದನ್ನು ಹಾಕ್ಬಿಡ್ತೀನಿ. ಇದಕ್ಕೆ ಮತ್ತು ಎಕ್ಸ್ಟ್ರಾ ಯಾವುದೇ ಮಸಾಲ ಆಗಲಿ ಮತ್ತು ಸಾಸಸ್ ಆಗಲಿ ಏನೂ ಅವಶ್ಯ ಇಲ್ಲರಿ. ಇದೊಂದು ಮಸಾಲ ಹಾಕಿದ್ರೆ ಆಯಿತು. ಇದು ಒಂದಿಷ್ಟು ಸೆಕೆಂಡ್ ಅಷ್ಟು ಹುರ್ಕೊಳ್ಳೋದು. ಫ್ಲೇವರ್ ಅಂತೂ ಸಖತ್ ಬರಾಕತ್ತೈತಿ ಈಗ. ಸೊ ಇದು ರೆಡಿ ಆಯಿತು. ಇದಕ್ಕೀಗ ರೆಡಿ ಮಾಡಿದಂಥ ರೈಸ್ ಹಾಕಿ ಕಲಿಸ್ಬಿಟ್ರೆ ಆಯಿತು ಸ್ನೇಹಿತರೆ. ಸೊ ಇಷ್ಟು ಹಾಕಿದೆ ನೋಡಿ, ಉದುರಾಗೈತಿ ರೈಸ್. ಈಗ ಏನೈತಿ ಚಲೋ ಹೊತ್ತಂಗೆಲ್ಲ ಮಿಕ್ಸ್ ಮಾಡಿಬಿಟ್ರೆ ಫ್ರೈಡ್ ರೈಸ್ ರೆಡಿ. ನಮ್ಮ ಕಾವು ಭಾಳ ಇಷ್ಟ ಆಯ್ತು ರೈಸ್. ರೈಸ್ ರೆಡಿ ಆಯ್ತು ನೋಡ್ರಿ ಸ್ನೇಹಿತರೆ. ನೋಡ್ತಾ ಇದ್ರಲ್ಲ, ಕಲರ್ಫುಲ್ ಫ್ರೈಡ್ ರೈಸ್ ರೆಡಿ. ನೀವು ಇದ್ರಾಗ ಇನ್ನೂ ಕ್ಯಾಬೇಜ್ ಮತ್ತು ಬೀನ್ಸ್ ಏನು ಮತ್ತು ತರಕಾರಿ ವಟಾಣಿ ಗಿಟಾಣಿನೂ ಬೇಕಾದರೂ ಹಾಕ್ಕೊಳ್ಬೋದು. ನನ್ನ ಹತ್ರ ಇವತ್ತು ಇಷ್ಟ ಐತೆ ತರಕಾರಿ, ಹೀಗಾಗಿ ಯಾವಾಗಷ್ಟು ಹಾಕಿ ಮಾಡಿ ನೋಡ್ರಿ. ದಿನ ಅನ್ನ ಸಾರನ ಮೈತಾಳೆ ನನ್ನ ಮಗಳಿಗೆ, ಗೊತ್ತಾಯ್ತು ನಿಮ್ಗೆ. ಯಾವಾಗಾದರೂ ಹಿಂಗೆ ಒಂದು ಸ್ವಲ್ಪ ಸ್ಪೆಷಲ್ ಫ್ರೈಡ್ ರೈಸ್ ಆಗಿರ್ಬೋದು, ಇಲ್ಲಾಂದ್ರೆ ಜೀರಾ ರೈಸು ಮತ್ತು ಪುಳಿಯೋಗರೆ, ಚಿತ್ರಾನ್ನ ಮಾಡಿರ್ತೀನಿ, ಪಲಾವ್ನು ಮಾಡಿರ್ತೀವಿ ನೋಡಿರಿ. ಸೊ ಇವತ್ತು ಹಾಕಿ ಇಷ್ಟದ ಏನಪ್ಪ ಅಂದ್ರೆ ಫ್ರೈಡ್ ರೈಸ್ ಮಾಡಿದೆ. ಸೊ ರೆಡಿ ಆಯ್ತು ನೋಡ್ರಿ ಸ್ನೇಹಿತರೆ. ಬಾಕ್ಸಿಗೆ ಹಾಕ್ತೀನಿ. ಮತ್ತೀಗ ಒಂಚೂರು ಅವಲಕ್ಕಿ ಮಾಡ್ಕೊಂಡ್ಬಿಡ್ತೀನಿ ನಾಷ್ಟಕ್ಕೆ. ಅವಲಕ್ಕಿ ಅಂತೂ ಸಿಂಪಲ್ ರೀ. ಒಂದು ಬಾಳ್ಗೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡೆ. ಇವತ್ತಂತೂ ಸ್ವಲ್ಪ ಅವಲಕ್ಕಿಗೆ ಎಣ್ಣೆ ಜಾಸ್ತಿನ ಬಿದ್ದುಬಿಡ್ತು. ನಂತರ ನಮ್ಗೆ ಎಷ್ಟು ಬೇಕಷ್ಟು ಕಡಲೆ ಬೀಜ ಅಂದರೆ ಶೇಂಗಾ ಹಾಕ್ಕೋಬೇಕು. ಅದ್ರ ಜೊತೆಗಿನ ಜೀರಿಗೆ ಸಾಸಿವೆ ಎಲ್ಲನೂ ಹಾಕ್ಕೊಂಡು, ಜೀರಿಗೆ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿಬೇಕು. ಮತ್ತು ಶೇಂಗಾ ಕೂಡ ಚೆನ್ನಾಗಿ ಕ್ರಂಚಿಯಾಗಿ ಕ್ರಿಸ್ಪಿ ಆಗೋವರೆಗೆ ಹುರಿಬೇಕು. ನೀವು ಬೇಕಿದ್ರೆ ಶೇಂಗಾ ಅಷ್ಟೇ ಹುರಿದು ತಕ್ಕೊಂಡು ಲಾಸ್ಟಿಗೆ ಬೇಕಾದರೂ ಸೇರಿಸ್ಕೊಳ್ಬೋದು. ಸೊ ಅದೆಲ್ಲ ಆದ ನಂತರ ನೋಡಿರಿ, ಉಳ್ಳಾಗಡ್ಡಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಒಟ್ಟಿಗೆನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ನೀವು ಬೇಕಿದ್ರೆ ಆಲೂಗಡ್ಡೆ ಕೂಡ ಸಣ್ಣಗೆ ಹೆಚ್ಚಿ ಹಾಕ್ಬೋದು. ನಮ್ಮ ಮನೆಯೊಳಗೆ ಅಷ್ಟೊಂದು ಇಷ್ಟಪಡಲ್ಲ ಅವಲಕ್ಕಿ ಒಳಗೆ ಆಲೂಗಡ್ಡಿನ, ಹೀಗಾಗಿ ನಾನು ಹಾಕಂಗಿಲ್ಲ. ಸೊ ಇದೆಲ್ಲ ಉಳ್ಳಾಗಡ್ಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಎಷ್ಟು ಬೇಕು ರುಚಿಗೆ ನೋಡ್ಕೊಂಡು ಉಪ್ಪು ಹಾಕೋರಿ. ಒಂದಿಷ್ಟು ಅರಿಶಿನ ಹಾಕ್ಕೊಳ್ರಿ. ನನಗೆ ಅತಿ ಅರಿಶಿನ ಆದ್ರೆ ಸೇರಂಗಿಲ್ಲ ಅವಲಕ್ಕಿಗೆ, ಹೀಗಾಗಿ ಸ್ವಲ್ಪ ಹಾಕೋತೀನಿ. ಮತ್ತು ಈ ರೀತಿ ಎರಡೂ ಹಾಕೋದ್ರಿಂದ ಉಳ್ಳಾಗಡ್ಡಿ ಲಘುನ ಸಾಫ್ಟ್ ಆಗ್ತಾವೆ, ಬೆಂದು ಬರ್ತಾವೆ. ಅದಕ್ಕೋಸ್ಕರ ಎಲ್ಲನೂ ಮಿಕ್ಸ್ ಮಾಡಿ ಎಲ್ಲ ಬೆಂದಾದ ನಂತರ ತೊಳೆದು ತೊಯ್ಸಿಟ್ಟಂಥ ಅವಲಕ್ಕಿನ ನೋಡಿರಿ ಸೇರಿಸ್ಕೊಳ್ಳೋದು. ಈ ಥರ ಏನ್ರಿ ಏನಂತೀರಿ ನೀವು, ಬಿಡಿ ಬಿಡಿಯಾಗಿರ್ಬೇಕು ಅವಲಕ್ಕಿ. ತೀರಾ ನೀರು ಹಾಕಿ ಮುದ್ದೆ ಆಗೋ ರೀತಿ ಮಾಡಬಾರ್ದು, ಟೇಸ್ಟ್ ಆಗಂಗಿಲ್ಲ. ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಇಷ್ಟು ಒಂದು 2 ಚಿಟಿಕೆ ಅನ್ಬೋದು ಸಕ್ಕರೆ, ನನಗಿಷ್ಟ ಆ ಥರ ಹಾಕಿ ಚೆನ್ನಾಗಿ ಒಗ್ಗರಣೆ ಜೊತೆಗೆ ಅವಲಕ್ಕಿನ ಮಿಕ್ಸ್ ಮಾಡಬೇಕು. ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗ್ತಾವ್ರಿ. ಟೊಮೆಟೊ ಹಾಕ್ಬಾರ್ದ್ರಿ ಅವಲಕ್ಕಿಗೆ, ಟೇಸ್ಟ್ ಹೋಗ್ಬಿಡ್ತೈತೆ ಅಂಥೇಳಿ. ಟೊಮೆಟೊ ಹಾಕ್ಬಾರ್ದಂದ್ರೆ ಏನು ಹಾಕಬೇಕಪ್ಪ ಅಂತಂದ್ರೆ ಒಂದಿಷ್ಟು ಲಿಂಬೆಹಣ್ಣನ್ನು ಹಿಂಡಬೇಕು. ಸೊ ನೋಡಿರಿ, ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಣ್ಣ ಉರಿ ಮೇಲೆ ಸಿಮ್ ಒಳಗೆ ಒಂದು 2 ಸೆಕೆಂಡ್ ಬಿಟ್ಟು ಆದ ನಂತರ ಮತ್ತೆ ಮಿಕ್ಸ್ ಕೊಟ್ಟು ಗ್ಯಾಸ್ನ ಆಫ್ ಮಾಡಿ ಆದ ನಂತರ ಲಿಂಬೆ ರಸನ ಹಾಕ್ಕೋಬೇಕು. ಮಸ್ತ್ ರುಚಿ ಆಗ್ತಾವ್ರಿ. ಇದು ನೋಡಿರಿ ಸಿಂಪಲ್ ಆದ ಅವಲಕ್ಕಿ. ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಅವಲಕ್ಕಿ ಮಾತ್ರ ಸ್ವಚ್ಛಗೆ ತೊಳೆದು ಏನು ಮಾಡಬೇಕು, ನೀರನ್ನ ಬಸದಿಡಬೇಕು. ಅವು ಅರಳ್ಕೊಳ್ತಾವೆ, ನೀರು ಹಾಕಿ ಮಾತ್ರ ಇಡಬಾರ್ದು, ಮೆತ್ತಗಾಗ್ಬಿಡ್ತಾವ್ರಿ. ಹೀಗಾಗಿ ಮೀಡಿಯಮ್ ಸೈಜ್ ಅವಲಕ್ಕಿ ಅಲ್ಲ, ಅದಕ್ಕೋಸ್ಕರ. ಸೊ ಅವಲಕ್ಕಿ ಅಂತೂ ರೆಡಿ ಆಯಿತು. ಇನ್ನೇನು ಬಾಕ್ಸ್ ರೆಡಿ ಮಾಡಬೇಕು. ಬಾಕ್ಸಿಗೆ ನಾನು ಫ್ರೈಡ್ ರೈಸ್ ಮಾಡೀನಿ ಇವತ್ತು. ಕಾವೇರಿ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ಅಕ್ಕಿ ಬಾಕ್ಸಿಗೆ ಅಷ್ಟನ್ನು ಮಾಡಿದೆ.
ಮತ್ತು ಬಾಕ್ಸ್ ಕೂಡ ಚೇಂಜ್ ಕಟ್ಟಕತ್ತೇನೆ ಇವತ್ತು. ಯಾಕಂದ್ರೆ ಇದ್ರೊಳಗೆ ಸ್ವಲ್ಪ ಕ್ವಾಂಟಿಟಿ ಬರ್ತೈತೆ ರೀಪ್ಪ. ಇನ್ನೊಂದು ಸಣ್ಣ ಬಾಕ್ಸ್ ಐತಿ, ಅದೇ ಬೇಕಂತಳ. ನಾನು ಬೈದು ಕಟ್ಟಿರ್ತೀನಿ ಅದ್ರೊಳಗಂತೂ. ಅನ್ನ ಸಾಂಬಾರು ಇದ್ರೆ ಅದ್ರಾಗ ಕಟ್ಟಿರ್ತೀನಿ. ಏನಾರ ಸ್ಪೆಷಲ್ ರೈಸ್ ಮಾಡಿದಾಗ ಈ ಡಬ್ಬ ಒಳಗೆ ಕಟ್ಟಿರ್ತೀನಿ ನೋಡ್ರಿ. ಮತ್ತು ಈ ಕಡೆ ಏನೈತಿ, ನಾನು ಅದನ್ನೆಲ್ಲ ಮಾಡ್ತಾಯಿದ್ದೆ. ಕಾವೇರಿ ಸ್ನಾನ ಮಾಡಿ ಬಂದು ರೆಡಿ ಆಗಕತ್ತಾಳ, ತಲೆ ಬಾಚ್ಕೊಳಕತ್ತಾಳ, ನೋಡ್ತಾ ಇರ್ಬೋದು. ಮತ್ತು ನಾನು ಆಕಿ ಬಾಕ್ಸನ್ನು ಅಲ್ಲೇ ಬ್ಯಾಗ್ ಹತ್ರ ಇಟ್ಬಿಡ್ತೀನಿ. ಒಂದು ಸಲ ನೆನಪು ಹಾರಿದ್ರೂ ಹಾರ್ಬೋದು. ಮತ್ತು ನೀನು ಫಂಕ್ಷನಿಗೆ ಹೋಗಿ ನೋಡ್ರಿ ಎಲ್ಲನೂ ಇಲ್ಲೇ ಇಟ್ಟೀನಿ. ನಾವು ಕುರ್ಜಗಕ್ಕೆ ಇಡಬೇಕು, ಬಳೆ ಸರ ಎಲ್ಲನೂ, ಇಯರಿಂಗ್ಸು ಎಲ್ಲನೂ ಕೂಡ. ಕಾವೇರಿ ಆತ ರೆಡಿ ಆದ್ಲು. ಈಗ ಪೂಜೆ ಮಾಡ್ತಾಳ್ರಿ. ಬಂದು ಪೂಜೆ ಮಾಡಿ ನಾಷ್ಟ. ಇದಿಷ್ಟೊಂದು ಸ್ವಲ್ಪ ಉಳಿತು. ಫ್ರೈಡ್ ರೈಸ್ ಸ್ವಲ್ಪ ಉಳ್ದೈತಿ, ಎಲ್ಲ ಇಡೋನು. ಇಲ್ಲೇನೈತಿ ಅವಲಕ್ಕಿ ನಾಷ್ಟ. ನಾನು ನೋಡ್ರಿ ಸ್ವಲ್ಪ ಬಾಂಡೆ ಆಗಿಬಿಟ್ಟಿದ್ವು, ರಾತ್ರಿ ಒಂದೆರಡು ಉಳಿದಿದ್ವು. ಅಂದರೆ ಕುಕ್ಕರ್ದು ಎಲ್ಲ ಮತ್ತು ಖಾಲಿ ಆದ್ವಲ್ರಿ. ಹೀಗಾಗಿ ಎಲ್ಲನೂ ತೊಗೊಂಡು ಮತ್ತು ಮಗಳಿಗೆ ಟಿಫನ್ ಬಾಕ್ಸಿಗೆ ಹಾಕಿ ಸ್ವಲ್ಪ ಫ್ರೈಡ್ ರೈಸ್ ಉಳಿದಿತ್ತು, ಅದನ್ನು ಒಂದು ಬಾಕ್ಸಿಗೆ ಎತ್ತಿಟ್ಟು ಅದು ಕಡಾಯಿ ತೊಗೊಂಡು ಇದ್ದಷ್ಟೆಲ್ಲ ತೊಳೆದ್ಬಿಟ್ರಾಯ್ತಂತ ನಾನು ತೊಳಿತಾ ಇದ್ದೆ. ಕಾವೇರಿನ ವೀಡಿಯೋ ತೊಗೊಳ್ತಾ ಇದ್ಲು. ಅಂಟಿ ತಡಿ ನಾ ಒಂದು 2 ಸೆಕೆಂಡ್ ವೀಡಿಯೋ ತೊಗೊಳ್ತೀನಿ ಅಂಥೇಳಿ ಆಕಿನ ವೀಡಿಯೋ ತೊಗೊಳಕ್ಕೆ ಹೆಲ್ಪ್ ಮಾಡಿದ್ಲು. ನಾನು ಪಾತ್ರೆ ಬೆಳಗಾಕತ್ತಿದ್ದೆ. ಸೊ ಪೂಜೆ ಕೂಡ ಮಾಡ್ಯಾಳ ನೋಡ್ರಿ. ಎಲ್ಲ ತಲೆಗೆಲ್ಲ ಬಾಚ್ಕೊಂಡು ಮತ್ತು ಕೈ ಎಲ್ಲ ತೊಳ್ಕೊಂಡು ಪೂಜೆ ಮಾಡಿ ನನಗೊಂಚೂರು ವಿಡಿಯೋ ತೊಗೊಂಡು ಇಲ್ಲೇ ನೋಡ್ರಿ ಅವಲಕ್ಕಿ ಮೊಸರು ತಿನ್ನಕತ್ತಾಳ. ಆಕಿ ಫೇವ್ರೇಟ್. ಆಕಿಗೆ ಅವಲಕ್ಕಿ ಜೊತೆಗೆ ಮೊಸರು ಇಷ್ಟ. ಸೊ ನನಗಂತೂ ಮೊಸರು ಇಷ್ಟ ಆಗಂಗಿಲ್ಲ, ಜಾಸ್ತಿ ಇಷ್ಟ ಆಗಂಗಿಲ್ಲ ನನಗೆ ಒಟ್ಟು ಮೊಸರು ಅಂದ್ರೆ. ಅದಕ್ಕೋಸ್ಕರ ನಾನು ಅವಲಕ್ಕಿ ಅಷ್ಟು ಹಾಕ್ಕೊಂಡೆ. ಸೊ ನಾಷ್ಟ ಮಾಡಿದ್ಲು. ನಾಷ್ಟ ಮಾಡಿ ಟೈಮ್ ಆಗಿತ್ತು. ಕಾವೇರಿ ಡ್ಯೂಟಿಗೆ ಹೊರಟ್ಲು. ಬಸ್ಸಿಗೆ ಹೋಗ್ಬೇಕಲ್ರಿ, ಹೀಗಾಗಿ. ಮತ್ತು ಈ ಒಂದು ಬಸ್ ಮಿಸ್ ಆಯ್ತು ಅಂದ್ರೆ ಮತ್ತು 15-20 ನಿಮಿಷ ಲೇಟ್ ಆಗ್ತೈತೆ ಆಕಿಗೆ. ಅದಕ್ಕೋಸ್ಕರ ಆಕಿ ಪಟ ಟೈಮ್ ಆಗೈತಂತ ಓಡಾಕತ್ತಿದ್ಲ ನೋಡ್ರಿ ಇವತ್ತಂತೂ. ಸ್ನೇಹಿತರೆ, ಸ್ವಲ್ಪ ಎಲ್ಲ ಮನೆಯಿಂದೆಲ್ಲ ಕೆಲಸ ಮುಗೀತು. ಈಗ ಮತ್ತು ರೆಡಿ ಆಗ್ಯಾನ ನೋಡ್ರಿ. ಯಾಕಂದ್ರೆ ಅಪ್ಪಾಗ ಇಲ್ಲಿ ನಮ್ಮ ಮನೆಗೆ ಬಂದಾಗ ಸ್ವಲ್ಪ ಅವ್ರಿಗೆ ಮೊಣಕಾಲು ನೋವು ಅಂತ ಹೇಳಿ ನಾನು ಹಾಸ್ಪಿಟ್ಲಿಗೆ ಕಳಿಸ್ಕೊಟ್ಟಿದ್ದೆ, ಗೊತ್ತಿರ್ಬೋದು ನಿಮ್ಗೆ. ಸೊ ಈಗ ಅವರಿಗೆ ಸೆಕೆಂಡ್ ಚೆಕಪ್ ಐತಿ. ಅದಕ್ಕೋಸ್ಕರ ಅವ್ರಿಗೆ ಇವತ್ತು ನಾನು ಕರ್ಕೊಂಡು ಹೊಂಟೆ ನೋಡ್ರಿ. ಮತ್ತು ನಂದು ಸ್ವಲ್ಪ ಕಾಲು ನೋವು ಐತಿ, ಅದನ್ನು ಸ್ವಲ್ಪ ಅಲ್ಲೇ ತೋರಿಸ್ಕೊಂಡು ಬಂದ್ರೆ ಆಯ್ತು ಅಂತ ಹೇಳಿ. ಲಾಸ್ಟ್ ಮಂತ್ ನಾ ಹೋಗಿದ್ದೆ. ಅವ್ರು ಅಂದ್ರೆ ಅರ್ತೋರಿ ಅವ್ರು ಬ್ಯುಸಿ ಇದ್ರು. ಅವತ್ತು ನನಗೆ ಅಪಾಯಿಂಟ್ಮೆಂಟ್ ಸಿಕ್ಕಿರಲಿಲ್ಲ, ಹೊಳ್ಳಿ ಬಂದೆ, ಹೇಳಿದ್ದೆ ನಿಮಗೆ ನಾನು. ಮತ್ತು ಇವತ್ತು ಹೋಗಿ ಸ್ವಲ್ಪ ತೋರಿಸ್ಕೊಂಡು ಬರ್ತೀನಿ. ಅದು ಒಂಚೂರು ಕಾಲು ನೋವು ಐತಿ, ಹೆಂಗೂ ಅಪ್ಪಗೂ ತೋರಿಸ್ಬೇಕಲ್ಲ, ಹೋಗಿ ಬಂದ್ರೆ ಆಯ್ತು ಅಂತ ರೆಡಿ ಆಗೀನಿ. ತಮ್ಮ ಇದ್ದಾನೆ, ತಮ್ಮನ ಬರ್ತಾನೀಗ. ಅಪ್ಪಾಜಿನ ನನ್ನ ಕರ್ಕೊಂಡು ಹೋಗೋಕೆ. ಹೀಗಾಗಿ ತಮ್ಮನ ವೆಯ್ಟ್ ಮಾಡತ್ತೀನಿ ನೋಡ್ರಿ ರೆಡಿಯಾಗಿ. ಬಿಸಿಲಂತೂ ಸಿಕ್ಕಾಪಟ್ಟೆ ಐತಿ ಸ್ನೇಹಿತರೆ, ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಬಿಸಿಲೈತಿ. ಇನ್ನೂ ಶಿವರಾತ್ರಿ ಎಲ್ಲೈತಿ. ಶಿವರಾತ್ರಿಗೆ ಶಿವ ಅಂತೀವಂತ, ಅದಕ್ಕಿಂತ ಮುಂಚೆನೇ ಶಿವ ಅನ್ನುವಂಗೆ ಈ ಸರಿ ಬಿಸಿಲು ಸ್ಟಾರ್ಟ್ ಆಗೈತಿ. ತಮ್ಮ ಬಂದ ನೋಡ್ರಿ. ಪಾಪ ಮನ್ಯಾಗಿದ್ದಂದ್ರೆ ಬರೀ ಇಂಥವ ಕೆಲಸ ಇಟ್ಟಿರ್ತೀವಿ ಅವನಿಗೆ. ಮತ್ತು ನಮಗೂ ಏನು ಮಾಡೋದ್ರಿ, ಅವ್ನು ಬಿಟ್ಟು ಅನಿವಾರ್ಯ ಯಾರಿಲ್ಲ. ಹೀಗಾಗಿ ಅವ ಫ್ರೀ ಇದ್ದಾಗ ನಮ್ಮ ಏನಾರ ಕೆಲಸ ಮಾಡ್ಕೋತೀವಿ ಸ್ನೇಹಿತರೆ. ಹೋಗಿ ಬರೋಣ. ನಮ್ಮ ತರುಣ್ ಸಲುವಾಗಿ ಮುಂದೆ ಬಂದು ನಿಂದಿರ್ಸಿ ನೋಡ್ರಿ. ಬಟ್ ಅಪ್ಪಾಜಿಗೆ ನಡೆಯೋಕ್ಕಾಗಂಗಿಲ್ಲ, ಎಷ್ಟು ಸ್ಲೋ ಬರತ್ತಾರ ನೋಡ್ರಿ. ತರುಣ್ ನೋಡಿದಂದ್ರೆ ಆಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ರೀ, ನಾನು ಬರ್ತೇನೆ ಅಂತ ಹೇಳಿ. ತನು ಸ್ಕೂಲಿಗೆ ಹೋಗ್ಯಾಳ, ಇನ್ನೂ ಬಂದಿಲ್ಲ ಆಕೆ ಸ್ಕೂಲಿಂದ. 1:30 ಮಧ್ಯಾಹ್ನ 1:30ಗೆ ಬರೋಕೆ ಹೇಳಿದ್ರು ಕ್ಲಿನಿಕ್ ಒಳಗೆ. ಹೀಗಾಗಿ ಸ್ನೇಹಿತರೆ ನೋಡ್ರಿ, ಇಲ್ಲೇ ಹಾಸ್ಪಿಟ್ಲಿಗೆ ಅಂದ್ರೆ ಕ್ಲಿನಿಕ್ ಹತ್ರ ಇಳ್ದೇವಿ. ಅದು 3rd ಫ್ಲೋರಿಗೆ ಐತಿ. ಸೊ ಇಲ್ಲಿ ಗ್ರೌಂಡ್ ಫ್ಲೋರ್ ಒಳಗೆ ಕರ್ಕೊಂಡು ಬಂದೆ ಅಪ್ಪಾಗ. ಮೆಟ್ಲ ಹತ್ತಕ್ಕೆ ಅವ್ರಿಗೆ ತ್ರಾಸ ಆಗ್ತೈತೆ ರೀ, ಹೀಗಾಗಿ ಲಿಫ್ಟಿಗೆ ಬಂದೇವಿ. ಸೊ ಲಿಫ್ಟಿಗೋಸ್ಕರ ವೆಯ್ಟ್ ಮಾಡಾಕತ್ತೇವಿ. ನೋಡ್ತೀನಿ ಸಾಧ್ಯ ಆದ್ರೆ ಕ್ಲಿನಿಕ್ ಒಳಗಿಂದ ವಿಡಿಯೋ ಮಾಡ್ಕೊಳ್ತೀನಿ ಸ್ನೇಹಿತರೆ. ಇಲ್ಲ ಅಂದ್ರೆ ತೊಗೊಳಕ್ಕಾಗಂಗಿಲ್ಲ ವಿಡಿಯೋನ. ಸೊ ಹೋಗಿ ಬರೋಣ ಅಂತ ಏನಂತಾರೆ ಡಾಕ್ಟರ್ ಅಪ್ಪಾಜಿಗೆ, ಅದನ್ನು ನಿಮ್ಗೆ ಶೇರ್ ಮಾಡ್ತೀನಿ. ಕಾಲು ನೋವು ಕಡಿಮೆನೇ ಆಗಿಲ್ಲ ಅಂತ ಅವ್ರು ಅನ್ನಕತ್ತಾರ. ಸೊ ಅಂದರೆ ನಾಳೆ ಅಂದ್ರೆ ಅದು ಕಾರ್ಡ್ ಮಾಡಿಸಿರ್ತೀವಲ್ಲ ರೀ, ಆ ಕಾರ್ಡದ್ದು ಡೇಟ್ ಮುಗಿದ್ಬಿಡ್ತೈತಿ ನಾಳೆ ಅಂದ್ರೆ. ಅದಕ್ಕೋಸ್ಕರ ಚೆಕಪ್ ಮಾಡಿಸ್ಕೊಂಬಂದ್ರೆ ಆಯಿತು, ಬರ್ರಿ ಹೋಗಿ ಬರೋಣ, ಯಾಕೋ ಕಡಿಮೆ ಆಗಿಲ್ಲ ಅಂದರು. ಸೊ ಹಿಂಗೆ ಕರ್ಕೊಂಡು ಬಂದೇನಿ. ಆರ್ತೋ ರೀ ಇವ್ರು, ಸಪನ್ ಡಾಕ್ಟರ್ ಸಪನ್ ಅಂತ ಹೇಳಿ ಆರ್ತೋ, ಒಳ್ಳೆ ಡಾಕ್ಟ್ರ್ ಇದ್ದಾರೆ.
ಸೊ ಆರ್ಥೋ ರಿಲೇಟೆಡ್ ಎಲ್ಲ ನಮ್ಮ ಫ್ಯಾಮ್ಲಿಯವರೆಲ್ಲ ಇಲ್ಲೇ ತೋರಿಸ್ತೀವಿ ಇವ್ರ ಹತ್ರನ. ಚೆನ್ನಾಗಿದ್ದಾರೆ ಡಾಕ್ಟ್ರ. ಹೀಗಾಗಿ ಇಲ್ಲೇ ಬಂದೀವಿ ನಾವು. ಬೆಳಗ್ಗೆನ ಅಪ್ಪಾಜಿ ಕಾಲ್ ಮಾಡಿ, ಅಂದ್ರೆ ನಂಬರ್ ಕೊಟ್ಬಿಟ್ಟಿದ್ದೆ, ಅವ್ರ ಹತ್ರ ಇತ್ತು ನಂಬರ್. ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ರು, 1:15ಗೆ ಬರೋಕೆ ಹೇಳಿದರು. ಅದಕ್ಕೋಸ್ಕರ ನಾವು ಬಂದ್ವಿ. ನೋಡಿರಿ, ಈಗ ರಿಟರ್ನ್ ಬರತ್ತೀವಿ ಸ್ನೇಹಿತರೆ, ಯಾಕಂದ್ರೆ ನಾನು ಅಲ್ಲೇನು ವಿಡಿಯೋ ತೊಗೊಳಕ್ಕೆ ಹೋಗಲಿಲ್ಲ. ರಿಟರ್ನ್ ಬರಾಕತ್ತೀವಿ. ಏನಂದ್ರಪ್ಪ ಅಪ್ಪಾಜಿಗೆ ಡಾಕ್ಟ್ರು ಅಂತಂದ್ರೆ, ಅವ್ರು ಲಾಸ್ಟ್ ಟೈಮು ಒಂದು ಬ್ಲಡ್ ಟೆಸ್ಟ್ ಬರೆದಿದ್ರಂತ, ಬಟ್ ಅಪ್ಪಾಜಿ ನಮಗೇನು ಹೇಳೇನೇ ಇಲ್ಲ. ಅದಕ್ಕೋಸ್ಕರ ಅದರ ಟೆಸ್ಟು ಮಾಡಿಸ್ಕೊಳ್ರಿ. ಮತ್ತು ಏನಪ್ಪ ಅಂದ್ರೆ ಬೀಡಿ ಕಂಪ್ಲೀಟಾಗಿ ನೀವು ಬಿಡಬೇಕು. ಬೀಡಿ ನೀವು ಸೇದೋದ್ರಿಂದ ರಕ್ತ ಸಂಚಾರ ಕರೆಕ್ಟಾಗಿ ಆಗ್ತಾಯಿಲ್ಲ ಕಾಲಿಗೆ, ಅದರಿಂದ ನಿಮಗೆ ಪೇನ್ ಬರಾಕತ್ತೈತಿ. ನೀವು ಬೀಡಿ ಬಿಡಬೇಕು ಅಂತ ಹೇಳ್ಯಾರ. ಬಟ್ ಅಪ್ಪಾಜಿ ನೋಡಿದ್ರೆ ಕಡಿಮೆ ಮಾಡೇನ್ರಿ ಡಾಕ್ಟ್ರ ಅಂತಂತಾರೆ. ಕಡಿಮೆ ಅಲ್ಲ, ನೀವು ಕಂಪ್ಲೀಟಾಗಿ ಬಿಡಬೇಕು ಅಂತ ಹೇಳಿ. ಸೊ ನೆಕ್ಸ್ಟ್ ಟೈಮ್ ಬರುವಾಗ ಅದೊಂದು ಬ್ಲಡ್ ಟೆಸ್ಟು ಹಾಗೇನ ಮತ್ತು ಎಕ್ಸ್ರೇ ಕೂಡ ಮಾಡಿಸ್ಕೊಂಡು ಬಂದುಬಿಡ್ರಿ. ಅದರ ಬೇಸ್ ಮೇಲೆ ನಾನು ಏನನ್ನೋದು ಮುಂದಿನ ಟ್ರೀಟ್ಮೆಂಟ್ ಮಾಡ್ತೀನಿ ಅಂತಂದು ಡಾಕ್ಟ್ರ್ ಹೇಳಿದರು. ಹಾಗೆ ನನ್ನ ಕಾಲು ಕೂಡ ತೋರಿಸಿದೆ. ಏನು ಅಂತ ಪರಿ ಎಕ್ಸ್ರೇ ನೀಡಿಲ್ಲ ಅಂತಂದರು. ಬಟ್ ಏನು ಹೇಳ್ಯಾರ ಅನ್ನೋದು ನಿಮ್ಗೆ ಮನೆಗೆ ಹೋದ್ಮ್ಯಾಗ ಹೇಳ್ತೀನಿ. ಸೊ ಮತ್ತು ತಮ್ಮ ಅಂತೂ ಕರ್ಕೊಂಬಂದಿದ್ವಿ ನಾವು. ಬರೋದ್ರೊಳಗೆ ಅಂದ್ರೆ ತಮ್ಮನೂ ನೋಡ್ರಿ ರೆಡಿ ಮಾಡೇ ನಿಂತಾನ ಗಾಡಿನ. ಇಷ್ಟೇ ಇತ್ತು, ಏನು ಮತ್ತು ಬೇರೆ ಏನು ಕೆಲಸ ಇರಲಿಲ್ಲ ಇವತ್ತು. ಅಪ್ಪಾಜಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಬರೋದು ಅಷ್ಟೇ ಇತ್ತು. ಸೊ ಅದಾಯ್ತು ನೋಡ್ರಿ. ಮತ್ತು ಹೋಗ್ತಾ ಒಂದಿಷ್ಟೇನಾದರೂ ಮಕ್ಕಳಿಗೇನಾದರೂ ತೊಗೊಂಡು ಹೋಗಬೇಕು, ಐಸ್ ಕ್ರೀಮರ ಇಲ್ಲಾಂದ್ರೆ ಹಣ್ಣರ ಏನಾರ. ಯಾಕಂದ್ರೆ ನಮ್ಮ ತನು ಪುಟಾಣಿ ಸ್ಕೂಲಿಂದ ಬರೋ ಟೈಮು ಬಿಟ್ಟು ಬಂದಿದ್ದ ಅರ್ಧ ಜಗಳಾಡ್ತಿರ್ತಾಳಕ್ಕೆ, ಮತ್ತು ಏನು ಒಯ್ಲಿಲ್ಲ ಅಂದ್ರೆ ಇನ್ನೂ ಜಗಳಾಡ್ತಾಳೆ. ಸೊ ತೊಗೊಂಡು ಫಟ್ ಅಂತ ಮನೆಗೆ ಹೋಗ್ಬಿಡೋಣ ಸ್ನೇಹಿತರೆ. ಬಂದ್ವಿ ನೋಡ್ರಿ ಸ್ನೇಹಿತರೆ, ಮನೆಗೆ ಬಂದ್ವಿ. ಅವ್ವಾರ ಮನೆ ಮುಂದೆ ಅಪ್ಪ ಹೇಳಿದ್ರೆ ಹುಡುಗರಿಗೆ ದ್ರಾಕ್ಷಿ ಅಂತ ತೊಗೊಂಡು ಬಂದೆ. ದ್ರಾಕ್ಷಿ ಅಂತ ತಿಂತಾರೆ ಈ ಬಿಸ್ಲಾಕ್ ಚಲೋ. ಇವ್ ನೋಡ್ರಿ ಉಡಾಳ್ ತುಪ್ಪ, ಉಡಾಳ್ ಅಯ್ಯ ಕಟಿಂಗ್ ಆಗೈತಲ್ಲ ಗುಂಡು. ಅಯ್ಯ ಮಸ್ತ್ ಆಗ್ಯದವ, ಮಸ್ತ್ ಆಗೈತಿ. ಆಯ್ ಹೇಳ ಮತ್ತು ಪಾಪ ಮಾಡ, ಹಾಯ್ ಮಾಡ. ಈಕಿ ಸುಬ್ಬಕ್ರಿ, ಈಕಿ ದಿಮಾಕ್ ಭಾಳ ಆಕೈತ್ರಿ ಈಕಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಕ್ಲಿನಿಕ್ಕಿಗೆ ಹೋಗಿ ಬಂದೆ ನೋಡ್ರಿ. ಅಪ್ಪಾಜಿಗೆ ತೋರಿಸ್ಕೊಂಡು ಬಂದೆ, ನಾನು ತೋರಿಸ್ಕೊಂಡೆ. ಮತ್ತು ಅಪ್ಪಾಜಿ ಅಲ್ಲೇ ಹೇಳಿದ್ರೆ ನನಗೂ ಬಾ ಇಲ್ಲೇ ಊಟ ಮಾಡ್ಕೊಂಡು ಹೋಗಿ ಅಂತಂದ್ರೆ, ತಮ್ಮ ಮತ್ತಪ್ಪ ಇಲ್ಪ ಹೋಗ್ತೀನಿ ನಾನು ಅಂತಂದು ಬಂದೆ. ಮತ್ತು ತನು ಬಂದಿದ್ಲ ಸ್ಕೂಲಿಂತ್ರ, ಸೊ ಬೆನ್ನು ಹತ್ತಿ ಬಂದ್ಲ ನೋಡ್ರಿ. ಈಗ ಬಂದು ಒಂದು ಐಸ್ ಕ್ರೀಮ್ ತಿನ್ಲ. ಇಲ್ಲಿಟ್ಟಿನ ಬಾ ಹಣ್ಣು, ಇಲ್ಲಿಟ್ಟಿನ ನೋಡು, ನೀ ತೋರಿಸ್ಬೇಕು ಫ್ರೆಂಡ್ಸಿಗೆ. ಮತ್ತು ದ್ರಾಕ್ಷಿ ಅಂತ ತೊಗೊಂಬಂದಿದ್ದೆ ಇಲ್ಲೇ, ಮತ್ತು ಅಪ್ಪಾರ ಮನೆಗೆ. ಯಾಕೆ ಹುಡುಗರು ಅಲ್ಲೇ ಇರ್ತಾವಲ್ರಿ ತಿಂತಾವ ಅಂಥೇಳಿ ಅದನ್ನು ಪೂರ ಎಬಸ್. ಸೊ ತನು ಬಂದಾಳ, ತನುಗೆ ಹಣ್ಣು ಬೇಕಂತ. ವಾ ಫುಲ್ ನೋಡ್ರಿ, ನಮ್ಮ ತನು ಮಾತ್ರ ಇದೇ ಥರ ಬೇಕ್ರಿ. ಗೊಂಜಲಾಕಿ ಬಿಡಿಸ್ಕೊಟ್ರೆ ಒಟ್ಟ ತೊಗೋದಲ್ಲ ಹಣ್ಣು. ಸೊ ತೊಳೆದೆ ರೀ ಬಂದ್ಬಿಟ್ಲೆ ಅವನ್ನ ತೊಳೆದು ಈಗ ಕೊಟ್ಟೇನಿ. ತೊಳೆದ್ಮಿಲ್ವಾ? ತೊಳೆದು ತಿನ್ಬೇಕು, ಹಂಗೆ ತಿನ್ಬಾರ್ದು. ತಿನ್ನು. ಈಗ ಕುಲ್ಫಿ ಇತ್ತು ಮನ್ಯಾಗ ಒಂದು, ಈಗೇನು ಮತ್ತು ಐಸ್ ಕ್ರೀಮ್ ತರಲಿಲ್ಲ ರೀ, ಮನ್ಯಾಗ ಇತ್ತು. ಅದನ್ನು ಕೊಟ್ಟೆ ಒಂದು ತಿಂದ್ಲ. ಈಗ ಊಟ ಮಾಡುವ ಅನ್ನ ಮೊಸರು ಅಂದ್ರೆ ಹಣ್ಣು ತಿಂತ ಅಂತಕಿ ತಿನ್ನೊಳ್ಳಾಕ. ಸ್ವಲ್ಪ ಐತಿ ಖಾಲಿ ಮಾಡಿ. ನಾನು ನೋಡ್ರಿ ಇಲ್ಲಿ ರಾತ್ರಿ ಚಪಾತಿ ಇದ್ವು, ಬಿಸಿ ಮಾಡೀನಿ. ಮತ್ತು ಖಾರ ಇತ್ತು, ಏನು ಪಲ್ಯ ಸಾರು ಏನಿಲ್ಲ. ಸೊ ಚಲೇಗ. ಮತ್ತು ಇಲ್ಲಿ ಟೊಮೆಟೊ, ನಮ್ಮ ಗಿಡದಾಗಿನ ಟೊಮೆಟೊ. ಈಗ ನೀನು ತೊಗೋತಿ ಅಂತ ತೊಗೊಂಬಂದೇನಿ ಇಷ್ಟುಕೊಂಡ. ನಮ್ಮ ತನೂ ಇಸ್ಕೊತ ಅಂತ ತೊಳ್ಕೊಂಬಂದೆ. ಸೊ ಊಟ ಮಾಡ್ತೀನಿ ರೀ ನಾನು. ಚಪಾತಿ, ಕೆಂಪು ಖಾರ, ಟೊಮೆಟೊ, ಹೌದಲ್ಲ? ಇವತ್ತಿದೆ ನೋಡ್ರಿ ಮಧ್ಯಾಹ್ನದ ಊಟ ಮಾಡೋಣ್ರಿ. ಹೊಟ್ಟೆ ಹಶು ಆಗ್ಯದ. ಟೈಮ್ ನೋಡ್ರಿ 3 ಗಂಟೆ 15 ನಿಮಿಷ ಆಗ್ಯದ. ಅದ್ರಾಗ ಊಟ ಮಾಡ್ತೀನಿ ರೀ. ಮೊದಲು ನನಗೂ ಟ್ಯಾಬ್ಲೆಟ್ ಕೊಟ್ಟಾರ. ಮತ್ತು ಡಾಕ್ಟ್ರ್ ನನಗೇನು ಹೇಳಿದ್ರಪ್ಪ ಕಾಲಿಗೆ ಅನ್ನೋದನ್ನು ನಾನು ನಿಮ್ಗೆ ಊಟ ಮಾಡಿಂದ ಹೇಳ್ತೀನಿ ಸ್ನೇಹಿತರೆ. ಹಶು ಆಗೈತೆ, ಮೊದಲು ಊಟ ಮಾಡಿಬಿಡ್ತೀನಿ. ಬರ್ರಿ ಊಟ ಮಾಡೋಣ ಅಂತ. ಊಟಕ್ಕೆ ಕರೆಯೋದು ಹೆಂಗೆ ನಿಮ್ಮನ್ನು? ರಾತ್ರಿ ಚಪಾತಿ ಅದಾವ, ಬಿಸಿ ಬೇರೆ ಇಲ್ಲ. ಸೊ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನೋಡ್ರಿ ತಮ್ಮ ಇಬ್ಬರನ್ನೂ ಕರ್ಕೊಂಡು ಬಂದಿದ್ದ. ತನು ಮತ್ತೆ ಹೋಗಿದ್ಲ ಸಾಯಂಕಾಲ. ಮತ್ತು ಈಗ ಅವ್ರ ದೊಡ್ಡಪ್ಪನ ಜೊತೆ ಬಂದಾಗ ಇಬ್ಬರು ಎಷ್ಟು ಜೀವ ಅದಾರ ಅಂದ್ರೆ ಅವ್ರ ದೊಡ್ಡಪ್ಪನ ಮೇಲೆ ಅಷ್ಟು ಪಂಚಪ್ರಾಣ ರೀ. ನನ್ನ ತಮ್ಮಗೂ ಹಂಗನ, ಮಕ್ಕಳಂದ್ರೆ ತುಂಬಾ ಇಷ್ಟ.
ಅವನ ಅಗ್ಸಿದ್ರು ಅವನೇ ಬೇಕು, ಅವ್ನು ಬೆದರಿಸಿದ್ರು ಅವನೇ ಬೇಕು, ಹಿಂಗೆ. ಸೊ ಎಷ್ಟೊಂದು ಕಾಮಿಡಿ ಮಾಡಾಕತ್ತಿದ್ದ. ಮಕ್ಕಳು ಕೂಡ ಅಷ್ಟು ಖುಷಿಯಾಗಿ ನಗಾಕತ್ತಿದ್ವು. ನಾನು ಇವತ್ತು ಗೋಬಿ ಮಂಚೂರಿ ಮಾಡಿದ್ದೆ, ಅಂದ್ರೆ ಸ್ವಲ್ಪ ಫ್ಲವರ್ ಇತ್ತು, ಹೀಗಾಗಿ ಮಂಚೂರಿಯನ್ ಮಾಡಿದ್ದೆ. ನಾವು ಮಂಜುಳಾ ಅವರು ಮಕ್ಕಳು ಎಲ್ಲರೂ ಎಂಜಾಯ್ ಮಾಡಕತ್ತಿದ್ರು. ಅವನು ಇದ್ಲು, ಅದನ್ನೆಲ್ಲ ಎಂಜಾಯ್ ಮಾಡಾದ್ಮೇಲೆ ಈ ರೀತಿ ನಡೆದಿತ್ತು. ನ್ಯಾಚುರಲ್ ಇದ್ದಿದ್ದನ್ನು ಹಾಕೀನಿ, ಬಟ್ ನಿಮ್ಗೆ ಹೇಳ್ತಾ ಇದ್ದೀನಿ ಏನಾಗೈತೆ ಅನ್ನೋದನ್ನ. ಸೊ ಇಲ್ಲೇ ನೋಡ್ರಿ ಬೆದರಿಸೋ ಥರ ಮಾಡಿದ್ರು ಕೂಡ ಮೀನು ಒಟ್ಟನು ಮಿಸ್ಕವಲ್ಲ. ಯಾಕಂದ್ರೆ ಗೊತ್ತೈತಿ ಅವ್ರು ದೊಡ್ಡಪ್ಪ ಸುಳ್ಳ ಮಾಡಕತ್ತ ಅವನಿಗೆ ಗೊತ್ತಾಗ್ಬಿಡ್ತೈತಿ. ಅದ ನಾವೇನಾರ ಬೆದರಿಸ್ಲಿ ಹಾಳಾಗಿ ಸ್ಟಾರ್ಟ್ ಮಾಡ್ತಾನೆ. ಸೊ ಇಷ್ಟೊಂದು ಅವ್ರ ಬಾಂಧವ್ಯ ಹಂಗೈತಿ ನೋಡ್ರಿ. ಅಷ್ಟು ಬಿಟ್ಟು ಸರಿಯಂಗೆ ಇಲ್ರಿ. ಅವ್ರ ದೊಡ್ಡಪ್ಪ ಇದ್ರೆ ಯಾರು ಬೇಡ ಅವರಿಗೆ, ಅಷ್ಟು ಪ್ರೀತಿ ಮಾಡ್ತಾರೆ ಮಕ್ಕಳು. ಸೊ ಈ ರೀತಿಯಾಗಿ ಸಾಯಂಕಾಲದ ಒಂದು ಟೈಮ್ ನಡೆದಿತ್ತು. ವಿಡಿಯೋನ ಎಂಡ್ವರೆಗೆ ನೋಡ್ರಿ ಸ್ನೇಹಿತರೆ, ಸಪೋರ್ಟ್ ಮಾಡಿರಿ. ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ. ಕರ್ಕೋಬೇಡ ಅವನ್ನೇ, ತನೂನ್ ಕರ್ಕೋ, ತನೂನ್ ಅವ್ನು ಬೇಡ ಅವನ್ನೇ. ಕಣ್ ನೋಡು ಕವಳಿ ಎಣ್ಣೆಗ ಯಾರ್ ಬೈದ್ರೆ ಪಪ್ಪ ಬೈದ್ರೆ ಈಗೂ ನಗ್ತಾ ಇಲ್ಲ ಅಂತ ನನ್ ನೋಡ್ತಾನ. ನನಗಾದ್ರೆ ಬರೀ ನನ್ನ ನೋಡ್ತಾನಲ್ಲೇ. ಹೌದು ಬೈತಾನ ಬಿಡ ಅವ್ನು. ನಾನು ನಮ್ಮನೆಗೆ ಕರ್ಕೊಂಡ ಬರ್ಬೇಡ್ರಿ ಅವ್ನ ಅಂತನ್ನ. ಹೇಳ ಇಲ್ಲದೇನಂತ ಹೇಳ, ಹಿಂಗ್ ಮಾಡ. ಅಕ್ಕಿನ ಹೆಂಗ್ ನೋಡ್ತಾವ ನೋಡ್ರಿ ಅಮ್ಮ, ಅಕ್ಕಿನ ನೋಡ್ತಾನ ಬೈತಾನ. ಇರೋ ಎರಡದವ ಅವನ್ನ ಬಿಟ್ಟು ಏನ್ ಮಾಡ್ಲಿ. ನೋಡಿದ್ರಲ್ಲ ಸ್ನೇಹಿತರೆ, ಮಕ್ಕಳ ಜೊತೆಗೆ ಮಸ್ತ್ ಅಂದ್ರೆ ಮಸ್ತ್ ಐತೆ ಟೈಮ್. ಆಮೇಲೆ 2 ಕೊರಿಯರ್ ಇತ್ತು, ಮಜ್ಜಿಗೆ ಮೆಣಸಿನ್ಕಾಯ್ದು ಆರ್ಡ್ರ್ ಇತ್ತು ಬೆಂಗಳೂರಿಂದ. ಸೊ ಅದನ್ನು ಕೂಡ ನಾನು ರೆಡಿ ಮಾಡಿಟ್ಟಿದ್ದೆ. ತಮ್ಮ ತೊಗೊಂಡು ಹೋಗ್ತಾ ಇದ್ದಾನೆ ನೋಡ್ರಿ, ಕೊರಿಯರ್ ಆಫೀಸಿಗೆ ಹೋಗಿ ಕೊಟ್ಟು ಬರ್ತಾನೆ. ಸೊ ಇದಾಗಿತ್ತು ನೋಡ್ರಿ ಇವತ್ತಿನ ಒಂದು ಲಾಗ್. ನಿಮಗಂತೂ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಯಾರೆಲ್ಲ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡು ಎಲ್ಲರೊಂದಿಗೆ ಶೇರ್ ಮಾಡಿರಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ.